ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಿಮ್ಮೆಲ್ಲರ ಮಾನಸದಿ. ಆಪದಾನುಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನಿ ಸಗಂಗಾಯ ಸವೃಷಾಯ ನಮೋ ನಮಃ. ಅತಿಮಧುರ ಚಾಪಹಸ್ತಾಂ ಅಪರಿಮಿತ ಆಮೋದ ಬಾಣ ಸೌಭಾಗ್ಯಾಂ ಅರುಣಾ ಅತಿಶಯ ಕರುಣಾ ಅಭಿನವ ಕುಲಸುಂದರೀಂ ವಂದೇ. ಮೊದಲು ಈ ಸಂಸ್ಥಾನದ ಆರಾಧ್ಯ ದೇವತೆಗಳಾದ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯರನ್ನು ನೆನೆಸಿ, ಶ್ರೀಮಠದ ಪ್ರವರ್ತಕರಾದ ಶಂಕರ ಭಗವತ್ಪಾದರನ್ನು ಭಾವಿಸಿ, ಈ ನೆಲದ ಅಧಿದೈವ ಮಲ್ಲಿಕಾರ್ಜುನನನ್ನು ಕೂಡ ವಂದಿಸಿ, ಒಂದು ವಿಶೇಷ ಸಂದರ್ಭ ಸ್ವಸ್ಥ್ಯಯನಂ, ಇದರ ಅಂಗವಾಗಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ. ಈ ಸಂದರ್ಭ ಮನೆಗಳಲ್ಲಿ ಕೂಡ ಬರ್ತದೆ ಅಂತ. ಇವತ್ತೇನು ಸಂದರ್ಭದಲ್ಲಿ ನಾವಿದ್ದೇವೆ, ಈ ಸಂದರ್ಭ ಮನೆಗಳಲ್ಲಿ ಕೂಡ ಬರ್ತದೆ. ಯಾವ ಮನೆಗಳಲ್ಲಿ ಅಂದರೆ ಹೆಣ್ಣು ಹೆತ್ತ ಮನೆಗಳಲ್ಲಿ, ಹೆಣ್ಣು ಮಕ್ಕಳನ್ನು ಹೆತ್ತ ಮನೆಗಳಲ್ಲಿ ಇಂಥ ಸಂದರ್ಭ ಬರ್ತದೆ. ಆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟು ಅವ್ರನ್ನ ಬೀಳ್ಕೊಡುವಾಗ, ಅವ್ರನ್ನ ಕಳುಹಿಸಿಕೊಡುವಾಗ ಒಂದು ಸಂದರ್ಭ ಏರ್ಪಡ್ತದೆ ನೋಡಿ ಅಂತ. ಹೋಗುವಾಗ ಆ ಹೆಣ್ಣುಮಗಳು ಕಣ್ಣೀರು ಹಾಕ್ತಾಳೆ, ಕಳಿಸಿಕೊಡುವ ತಂದೆ ತಾಯಿಯರಿಗೂ ಕೂಡ ಹೃದಯ ಭಾರ. ಆದರೆ ಕಳುಹಿಸಿಕೊಡಲೇಬೇಕು, ಯಾಕೆಂದರೆ ಮುಂದಿನ ಜೀವನ ಇದೆ, ಆ ಮುಂದಿನ ಜೀವನಕ್ಕೆ ಹೋಗಲೇಬೇಕು, ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು. ಇಂಥದ್ದೊಂದು ಸಂದರ್ಭ ಆಗ ನಿರ್ಮಾಣ ಆಗ್ತದೋ ಅಂಥದ್ದೊಂದು ಭಾವ ಸಂದರ್ಭ ಇಲ್ಲಿ ಈಗ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ನಮಗಿಂತ ಹೆಚ್ಚಾಗಿ ಈ ಮಕ್ಕಳು ಮತ್ತು ಇಲ್ಲಿಯ ಆರ್ಯರು, ಇಲ್ಲಿಯ ವ್ಯವಸ್ಥಾಪಕರಿಂದ ಅವರ ಮಧ್ಯದಲ್ಲಿ, ಯಾಕೆಂದರೆ ನಿತ್ಯವೂ ನೋಡ್ತಾ ವರ್ಷಾನುಗಟ್ಟಲೆ ಈಗ ಕಳುಹಿಸಿಕೊಡ್ಬೇಕು ಅಂದರೆ ಏನೋ ಒಂದು ಭಾಗವನ್ನೇ ಕಳೆದುಕೊಂಡ ಹಾಗೆ, ಒಂದು ಅಂಗವನ್ನೇ ಕತ್ತರಿಸಿ ದೂರ ಕಳುಹಿಸಿದ ಹಾಗೆ ಅನ್ನಿಸ್ಬೋದು ಅಂಥ ಸಂದರ್ಭ. ಅಲ್ಲಿಯೂ ಕೂಡ ಈ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕಳಿಸ್ಕೊಡ್ತೇವಲ್ಲ, ಗಂಡನ ಮನೆಗೆ ಹೋದ ಮೇಲೆ ಆಕೆ ಏನಾದರೂ ಸ್ವಲ್ಪ ತಪ್ಪುಗಿಪ್ಪು ಮಾಡಿದರೆ ಆ ಗಂಡನ ಮನೆಯವರು ಕೂಡಲೇ ಹೇಳೋದೇನು, ನಿನಗಿದೇ ಕಲಿಸಿದ್ದ ಅವರು ಅಂತ ಅಲ್ವಾ, ನಿಮ್ಮ ಅಪ್ಪ ಅಮ್ಮ ತವ್ರ ಮನೆಯಲ್ಲಿ ಕಲಿಸಿದ್ದೇ ಇದ್ದ ಅಂತ ಕೇಳ್ತಾರಲ್ವ ಕೂಡಲೇ. ಅಂಥ ಮಾತುಗಳನ್ನು ಎಷ್ಟು ನಾವು ಕೇಳ್ತೇವೆ ಸಮಾಜದಲ್ಲಿ ಅಂತ. ಕೆಲವೊಮ್ಮೆ ಎದುರಿಗೆ, ಕೆಲವೊಮ್ಮೆ ಹಿಂದೆ, ಅದು ಇದೇ ಶಬ್ದ ಬರುವಂಥದ್ದು ಅಂತ. ತವ್ರ ಮನೆಯಲ್ಲಿ ಕಲಿತಿದ್ದ ಇದವ್ರ ಸಂಸ್ಕಾರವೂ ಇಂಥದ್ದು ಅಂತ. ಹಾಗೆ ನೀವು ನಾಳೆ ಸಮಾಜಕ್ಕೆ ಹೋಗುವಾಗ ನೀವು ಒಳ್ಳೇದು ಮಾಡಿದರೆ ಯಾರೂ ಕೇಳೋದಿಲ್ಲ ಅದು ಎಲ್ಲಿಂದ ಬಂತು ಅಂತ, ಆದರೆ ತಪ್ಪು ಮಾಡಿದರೆ ಎಲ್ಲಿ ಕಲ್ತಿದ್ದು ಅಂತ ಕೇಳ್ತಾರೆ ಅಂತ. ನಾವು ಇನ್ನೊಮ್ಮೆ ನೆನಪು ಮಾಡ್ಕೊಂಡಿದ್ದು ನಿಮಗದು ನೆನಪಿರಬೇಕು ಅಂತ ಭಾವಿಸ್ತೇವೆ ನಾವು. ಹಳೆ ಕಾಲದಲ್ಲಿ ಹೇಗಿತ್ತು ಅಂದರೆ, ವ್ಯಕ್ತಿ ಒಂದು ಚಿಕ್ಕ ತಪ್ಪನ್ನು ಮಾಡಿದ್ರು ಕೂಡ ಯಾರು ನಿನ್ನ ಗುರು ಎಂದು ಕೇಳುವಂಥ ಪದ್ಧತಿ ಇತ್ತು ಅಂತ. ಕೂಡಲೇ ಕೇಳುವ ಪ್ರಶ್ನೆ ಅದು ಅಂತ, ಯಾರು ನಿನ್ನ ಗುರು ಅಂತ. ನಮ್ಮ ಉಪಾಧ್ಯಾಯರು ನಮಗೆ ಪಾಠ ಮಾಡುವಾಗ ಹೇಳ್ತಾ ಇದ್ರು, ಹಳೆ ಕಾಲದ ಸಂಸ್ಕಾರದ ಬಗ್ಗೆ ಹೇಳ್ತಾ ಇದ್ರು. ಹಾಗೆಲ್ಲ ಎಂಜಲು ಮುಸುರೆ ಇದನ್ನೆಲ್ಲ ತುಂಬ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಕ್ಕಂಥ ಒಂದು ಕಾಲ. ಎಷ್ಟರ ಮಟ್ಟಿಗಿತ್ತು ಅಂದರೆ, ನಾವು ಕಚ್ಚಿದ್ದನ್ನು ಪುನಃ ಎಲೆಯಲ್ಲಿ ಇಡ್ತಾ ಇರಲಿಲ್ಲ ಅಂಥ ಕಾಲ ಒಂದಿತ್ತು. ಒಂದು ಸಾರಿ ಕಚ್ಚಿದ್ದನ್ನು ಮತ್ತೆ ಎಲೆಯಲ್ಲಿ ಇಡೋ ಹಾಗಿಲ್ಲ ಅಂತ, ತಿಂದುಬಿಡ್ಬೇಕು ಅದನ್ನು ಅಂತ. ಅಷ್ಟರ ಮಟ್ಟಿಗೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದ ಕಾಲ. ವಿದ್ವಾಂಸರ ಒಂದು ಪಂಕ್ತಿ ಅಂತ ಅಂದ್ಕೊಳ್ಳಿ ನೀವು. ಅಲ್ಲಿ ಒಬ್ಬಾತ ಏನು ಮಾಡ್ತಾನೆ ಅಂದರೆ, ಮಾವಿನ ಮಿಡಿಯನ್ನು ಕಚ್ಚುತ್ತಾನೆ. ಆ ಪಕ್ಕದಲ್ಲಿದ್ದ ಪಂಡಿತರು ಕಾಯ್ತಾ ಇದ್ದಾರೆ,
ಅವನು ಇಡ್ತಾನ ಅಂತ. ಅವನು ಕಚ್ಚಿ ಹೀಗಂದ್ರಂತೆ, ಕೆಳಗಿಟ್ಟಿಲ್ಲ. ಕೂಡಲೇ ಅವ್ರು ಕೇಳ್ತಾರೆ, ಆ ಪಂಡಿತರು ಕೇಳ್ತಾರೆ, ಯಾರು ನಿನ್ನ ಗುರು ಅಂತ. ಅದಕ್ಕೆ ಆತ ಹೇಳಿದಂತೆ, ಉಪ್ಪಿನಕಾಯಿ ಕೆಳಗಿಡೋದು ಇಲ್ಲ, ಗುರುಗಳ ಹೆಸರು ಹೇಳೋದು ಇಲ್ಲ ಅಂತ. ನಾವೇನು ಬಿಡಿ ಕೆಳಗಿಡೋದು ಇಲ್ಲ, ಗುರುಗಳ ಹೆಸರನ್ನು ಹೇಳೋದು ಇಲ್ಲ ಅಂತ. ಯಾಕೆ ಇದನ್ನು ನೆನಪು ಮಾಡಿಕೊಂಡು ಅಂದರೆ, ಇಂಥದ್ದೊಂದು ಕಾಲ ಇತ್ತು ಅಂತ. ಅಂದರೆ ಎಲ್ಲಕ್ಕೂ ಗುರುವೇ ಕಾರಣ ಅಂತ. ನಮ್ಮ ಜೀವನದ ಎಲ್ಲ ಉತ್ಕರ್ಷಕ್ಕೆ, ಎಲ್ಲ ಸಾಧನೆಗಳಿಗೆ ಗುರುವೇ ಕಾರಣ ಅಂತ. ಹಾಗಾಗಿ ಯಾರು ಕಲಿಸಿಕೊಟ್ಟಿದ್ದು ನಿನಗೆ, ಎಲ್ಲಿಂದ ಬಂತು ನನಗಿದು ಎನ್ನುವ ಪ್ರಶ್ನೆ, ಅದು ತುಂಬ ಸಾಮಾನ್ಯವಾದ ಪ್ರಶ್ನೆ ಆಗಿತ್ತು. ಈಗಲೂ ಕೂಡ ಇದೆ, ಪೂರ್ತಿ ಹೋಗಿದೆ ಅಂತೇನಿಲ್ಲ, ಇವತ್ತು ಕೂಡ ಅದು ಸಮಾಜದಲ್ಲಿದೆ. ಹಾಗಾಗಿ ನಿಮ್ಮ ಮೇಲೆ ತುಂಬ ಹೊಣೆಗಾರಿಕೆ ಇದೆ. ನೀವು ನಮ್ಮ ಕೀರ್ತಿ ಪತಾಕೆ ಆಗಲೂಬಹುದು, ಸಮಾಜದ ಮಧ್ಯದಲ್ಲಿ ನಮ್ಮ ಕೀರ್ತಿ ಪತಾಕೆ ಆಗಲೂಬಹುದು, ಅಥವಾ ನಿಮ್ಮ ಗುರುವರಿಂದ ಸ್ವಲ್ಪ ತರ ತಗ್ಗಿಸುವಂತೆ ಮಾಡಲೂಬಹುದು ಅಂತ. ನೀವೇನು ಮಾಡ್ತೀರಿ ಅನ್ನೋದು ನಿಮ್ಮ ಕೈಲಿರುವಂಥದ್ದು. ಹಾಗಾಗಿ ತುಂಬ ಈ ಗುರುಕುಲವನ್ನು ಮತ್ತು ಗುರುಕುಲ ನಿಮಗೆ ಕೊಟ್ಟಿದ್ದನ್ನು ಹೃದಯದಲ್ಲಿ ಇಟ್ಟುಕೊಂಡು ಮುಂದಕ್ಕೆ ಹೆಜ್ಜೆ ಇಡಬೇಕು. ಮತ್ತು ಇನ್ನೊಂದು ಹೆಣ್ಣು ಕೊಟ್ಟ ಸಂದರ್ಭ ಇದೆಯಲ್ಲ, ಅದರ ಉದಾಹರಣೆಯನ್ನು, ಅದರ ಒಂದು ಹೋಲಿಕೆಯನ್ನು ಇನ್ನೊಂದನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ ನಾವು. ಈಗ ಮದುವೆ ಮಾಡಿ ಕೊಡುವುದಕ್ಕೂ ಸನ್ಯಾಸಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಏನು ವ್ಯತ್ಯಾಸ? ಸನ್ಯಾಸದಲ್ಲಿ ಸಂಬಂಧಗಳು ಕೊಡದೆ ಹೋಗ್ತವೆ. ತಂದೆ ಅಲ್ಲ, ಅಣ್ಣ ಅಲ್ಲ, ತಮ್ಮ ಅಲ್ಲ ಎನ್ನುವಂಥ ಸಂದರ್ಭ ಬರ್ತದೆ ಸನ್ಯಾಸದಲ್ಲಿ. ಆದರೆ ಹೆಣ್ಣು ಕೊಡುವಾಗ ಹಾಗಿಲ್ಲ ನೋಡಿ, ಸಂಬಂಧಗಳು ಕೊಡದೋಗೋದಿಲ್ಲ. ತವರು ಮನೆ ಸಂಬಂಧ ಕಳೆದೋಗ್ತದ ಅಂದರೆ ಕಳೆದೋಗೋದಿಲ್ಲ. ಹಾಗೆ ನಿಮಗೂ ಕೂಡ ಈ ಗುರುಕುಲದ ಸಂಬಂಧ ಎಂದಿಗೂ ಕೊಡಿಯೋದಿಲ್ಲ. ನೀವು ಇಲ್ಲಿಂದ ಹೊರಟ ಬಳಿಕವೂ ಕೂಡ ಶಾಶ್ವತ ನಿಮಗೆ ಸಂಬಂಧ. ಈ ಗುರುಕುಲದ ಮುದ್ರೆ ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ಅಂತರಂಗದ ಮೇಲೆ ಶಾಶ್ವತ. ಇದು ಎಂದೂ ಮಾಸುವಂಥದ್ದಲ್ಲ, ಎಂದೂ ಕಳೆದು ಹೋಗುವಂಥದ್ದಲ್ಲ. ತವರು ಮನೆಗೆ ಆಗಾಗ ಹೆಣ್ಮಕ್ಳು ಬರೋ ಹಾಗೆ ನೀವು ಕೂಡ ಗುರುಕುಲಕ್ಕೆ ಬರಬೇಕು. ಇವತ್ತು ಕೂಡ ಒಬ್ಬಾಕೆ ನಮ್ಮ ಅಪೂರ್ವ ಛಾತ್ರ ಅಂತ ಕರಿತೀವಿ ನಾವು, ಅಪೂರ್ವ ವಿದ್ಯಾರ್ಥಿನಿ, ಪೂರ್ವ ವಿದ್ಯಾರ್ಥಿನಿ. ಅದನ್ನು ನಾವು ಕರೆಯೋದು ಪೂರ್ವ ವಿದ್ಯಾರ್ಥಿ ಅಂತ ಕರೆಯೋದಿಲ್ಲ ನಾವು, ಅಪೂರ್ವ ವಿದ್ಯಾರ್ಥಿ ಅಂತ ಕರೆಯೋದು. ಯಾಕೆ ಈಗ ತಾನೆ ನೀವೆಲ್ಲ ಆಶೀರ್ವಾದ ತೊಗೊಳ್ತಿದ್ದಾಗನೇ ಬಂದು ಆಶೀರ್ವಾದ ತಗೊಂಡು ಹೋದ್ರು, ಹಳೆ ವಿದ್ಯಾರ್ಥಿ. ಹಾಗೆ ನೀವು ಕೂಡ ಹೆಣ್ಣು ಮಕ್ಕಳು ತವ್ರ ಮನೆಗೆ ಬಂದಂತೆ ಮತ್ತೆ ಮತ್ತೆ ನೀವು ಇಲ್ಲಿಗೆ ಬರ್ತಾ ಇರಬೇಕು. ತುಂಬ ಅಭಿಮಾನ ಇರ್ತದೆ ತವ್ರ ಮನೆ ಬಗ್ಗೆ. ಹೆಣ್ಮಕ್ಳಿಗಂತೂ ಅವು ಕೊನೆಯವರೆಗೂ ಅವರು ನಮ್ಮನೆ ಅಂತ ಹೇಳೋದು ಅದನ್ನೇ, ತವ್ರ ಮನೆಯನ್ನೇ. ನಿಮ್ಮನೆ ಬಂದು ಏನು ಸುಖ ಆಯ್ತು ನನಗೆ ಅಂತ ಅವರು 60 ವರ್ಷ 70 ವರ್ಷ ನಂತರ ಕೂಡ ಕೇಳ್ತಾ ಇರ್ತಾರೆ. ಉಪ್ಪಿನ ಕಾಲಕ್ಕೆ ಬಂದಮೇಲೂ ಕೂಡ ನಿಮ್ಮ ಮನೆ ಬಂದು ಏನು ಸುಖ ಪಟ್ಟೆ ಅಂತ ಗಂಡನನ್ನು ಕೇಳೋದು ಅವರು ಅಂತ, ನಿಮ್ಮ ಮನೆ ಅಂತ ಹೇಳೋದು ಗಂಡನಿಗೆ ಅವರು. ಯಾಕೆಂದರೆ ಅಂಥದ್ದೊಂದು ಬಾಂಧವ್ಯ ಇದೆ ನೋಡಿ ತವ್ರ ಮನೆ ಜೊತೆಯಲ್ಲಿ. ಇನ್ನೊಂದು ತಮಾಷೆಯನ್ನು ಕೂಡ ಹೇಳ್ತಾರೆ, ತುಪ್ಪ ಬಡಿಸುವಾಗ ಅದಕ್ಕೊಂದು ಶ್ಲೋಕ ಹೇಳ್ತಾರೆ, ಕೇಳಿದಿರಲ್ವಾ? ಕ್ವಚಿತ್ ಧಾರ, ತುಪ್ಪ ಬಡಿಸುವಾಗ ಕ್ವಚಿತ್ ಧಾರ, ಕೆಲವು ಕಡೆ ಧಾರೆಯಾಗಿ ತುಪ್ಪ ಬಿಡ್ತದಂತೆ. ಹೆಣ್ಮಕ್ಳು ತುಪ್ಪ ಬಿಡಿಸುವಾಗ ಧಾರೆಯಾಗಿ ತುಪ್ಪ ಬಿಡ್ತದೆ ಕೆಲವು ಕಡೆಗೆ. ಕ್ವಚಿತ್ ಬಿಂದು ಹೋದ್, ಇನ್ನು ಕೆಲವರು ಮಂದಿ ಹೋದಾಗ ತೊಟ್ಟೇ ಬೀಳೋದು, ಧಾರೆ ಬೀಳೋದಿಲ್ಲ ಅಂತ. ಮತ್ತೆ ಕೆಲವು ಕಡೆಗೆ ಕ್ವಚಿತ್ ಕಣಕಣ ಶಬ್ದ ಅಂತಷ್ಟೇ, ಏನು ಬೀಳೋದಿಲ್ಲ, ಕಣ ಅಷ್ಟೇ, ಹೀಗೆ ಮಾಡೋದು ಮಾತ್ರ, ಏನು ಬೀಳೋದಿಲ್ಲ. ಆ ಧಾರೆ ಬೀಳೋದು ಎಲ್ಲಿ ಅಂದರೆ, ತವ್ರ ಮನೆಯವರು ಯಾರಾದ್ರು ಪಂಕ್ತಿಯಲ್ಲಿ ಕೂತಿದ್ರೆ ಅವರಿಗೂ ತುಪ್ಪ ಬಡಿಸೋ ಪ್ರಮೇಯ ಬಂದರೆ ಧಾರೆಯಾಗಿ ತುಪ್ಪ ಬೀಳ್ತದೆ ಅಂತ ಹಳೆ ಕಾಲ ಶ್ಲೋಕ. ನಾವೇನು ಹೊಸದಾಗಿ ರಚನೆ ಮಾಡಿದ್ದಲ್ಲ, ಹಿಂದಿನ ಕಾಲದ ಒಂದು ಶ್ಲೋಕ. ಹಾಗೆ ನೀವು ಧಾರೆಯಾಗಿ ದುಡ್ಡು ಕೊಡಬೇಕು ಅಂತ ನಾವು ಹೇಳೋದಿಲ್ಲ, ಧಾರೆಯಾಗಿ ತುಪ್ಪ ಬಡಿಸೋ ಪ್ರಮೇಯ ಅಂತ ಇಲ್ಲವಲ್ಲ. ಆದರೆ ಈ ಗುರುಕುಲದ ಕಡೆಗೆ ನೀವು ಪ್ರೀತಿಯನ್ನು ಧಾರೆಯಾಗಿ ಸುರಿಬೇಕು. ನಿಮ್ಮ ಇಡೀ ಜೀವನದಲ್ಲಿ ನೀವು ಧಾರೆಯಾಗಿ ನಿಮ್ಮ ಪ್ರೀತಿಯನ್ನು, ನಿಮ್ಮ ಅಭಿಮಾನವನ್ನು ಅಂತ ಸುರಿಬೇಕು ಯಾವತ್ತೂ ಕೂಡ ಅಂತ. ಅದು ಈ ಗುರುಕುಲ ನಿಮ್ಮಿಂದ ಒಂದು ಅಪೇಕ್ಷೆ ಪಡುವಂಥದ್ದು. ತುಂಬ ಹೇಳುವಂಥದ್ದಿಲ್ಲ. ಏನು ನಿಮಗೆ ಸ್ವಸ್ತಿ ಬೋಧನೆಯನ್ನು ಮಾಡಿದರು, ರೋಹಿತ್ ಆರ್ಯ ನಿಮಗೆ ಆ ಸ್ವಸ್ತಿ ಬೋಧನೆಯನ್ನು ಮಾಡಿದರು, ನೀವು ಅದನ್ನು ಪುನರುಚ್ಚಾರ ಮಾಡಿದಿರಿ, ಪ್ರತಿಜ್ಞಾ ರೂಪದಲ್ಲಿ ನೀವು ಅದನ್ನು ಮಾಡಿದಿರಿ. ಅಲ್ಲಿ ಒಂದು ಮಾತನ್ನು ಹೇಳಿದರು, ಅದೇನೆಂದರೆ, ನೀವು ಈ ಗುರುಕುಲವನ್ನು, ಅಂದರೆ ನಿಮ್ಮ ಪರಿವರ್ತನೆಗೆ ಸಾಧನ ಈ ಗುರುಕುಲ ಎಂಬುದನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು ಅಂತ ಹೇಳಿದರು. ಅಲ್ಲಿ ನೀವು ಅದನ್ನು ಪುನರುಚ್ಚಾರ ಮಾಡಿದ್ರಿ. ಹಾಗೆ ಸಂಸ್ಥಾಪಕರ ಕುರಿತು ಕೂಡ ನೀವು ಅದನ್ನು ಭಾವ ಇಟ್ಕೊಳ್ಬೇಕು ಅಂತ ಕೂಡ ಹೇಳಿದರು.
ಅವ್ರು ಹೇಳಲಿ, ನೀವು ಅದು ಪುನರುಚ್ಚಾರ ಮಾಡಿ ಸಂತೋಷ. ಅದು ನಾವು ನಿಮಗೆ ಹೇಳೋದೇನು ಅಂದರೆ, ನೀವು ನಮ್ಮನ್ನು ನೆನ್ಪಿಟ್ಕೊಳ್ಬೇಕು ಅಂತೇನಿಲ್ಲ, ನೀವು ಒಳ್ಳೆಯವರಾಗಿರಬೇಕು, ಅದೇ ಮುಖ್ಯ ಅಂತ. ನೀವು ಇಲ್ಲಿಂದ ಪಡೆದ ಒಳಿತನ್ನು 100 ಬಡಿ ವೃದ್ಧಿ ಮಾಡಿಕೊಂಡು ಒಳ್ಳೆಯವರಾಗಿ ಸಮಾಜದಲ್ಲಿರಬೇಕು. ನೀವು ನಮ್ಮನ್ನು ಮರೆತರೆ ಏನೇನೂ ತೊಂದರೆ ಇಲ್ಲ, ಆದರೆ ದೇವರನ್ನು ಮರಿಬಾರ್ದು. ಇಲ್ಲಿಂದ ಕಲಿತಿರ್ತಕ್ಕಂಥ ಒಳ್ಳೆ ವಿಚಾರಗಳನ್ನು ಮರಿಬಾರ್ದು. ನೀವು ದೇವರನ್ನು ಮರೆತರೆ ಎಲ್ಲವನ್ನೂ ಕಳ್ಕೊಂಡ ಹಾಗೆ. ಯಾಕೆಂದರೆ ಎಲ್ಲವೂ ಅದು ಅಲ್ಲಿಂದ ಎಲ್ಲವೂ ಬಂದಿರತಕ್ಕಂಥದ್ದು. ನಾವು ಯಾಕೆ ಒಳ್ಳೆಯವರಾಗಿರಬೇಕು ಅಂದರೆ, ಹಾಗಾದರೆ ದೇವರು ಮೆಚ್ಚುತ್ತಾನೆ ಅಂತ. ಯಾಕೆ ಕೆಟ್ಟವರು ಆಗಬಾರ್ದು ಅಂದರೆ, ನಾವು ದೇವರಿಂದ ದೂರ ಹೋಗ್ತೇವೆ. ಈ ದೇವರು ಅನ್ನೋದನ್ನು ನೀವು ತೆಗೆದು ಬಿಟ್ಟರೆ, ತೆಗೆಯೋಕ್ಕೆ ಬರೋಂಥದ್ದಲ್ಲ ಅದು, ಭಾವದಿಂದ ತೆಗೆದರೆ ನೀವು ಯಾಕೆ ಒಳ್ಳೆಯವರಾಗಿರಬೇಕು ಅನ್ನೋದಕ್ಕೆ ಉತ್ತರ ಇಲ್ಲ. ಯಾಕೆ ಕೆಟ್ಟವರು ಆಗಬಾರ್ದು ಅನ್ನೋದಕ್ಕೆ ಉತ್ತರ ಇಲ್ಲದೆ ಹೇಳಿ. ಎಷ್ಟೋ ಜನ ಕೆಟ್ಟವರು ಇರ್ತಾರಲ್ಲ ಸಮಾಜದಲ್ಲಿ, ನಾವು ಯಾಕೆ ಹಾಗಿರಬಾರ್ದು? ಏನು ಉತ್ತರ ಇದಕ್ಕೆ? ಕೆಟ್ಟವರಾದರೆ ನಾವು ದೂರ ಹೋಗ್ತೇವೆ, ದೇವರಿಂದ ದೂರ ಹೋಗ್ತೇವೆ. ದೂರ ಹೋದರೆ ದೇವರು ಅಂದರೆ ಸುಖ, ದೇವರು ಅಂದರೆ ನೆಮ್ಮದಿ, ದೇವರು ಅಂದರೆ ಆನಂದ. ಅಲ್ಲಿಂದ ದೂರ ಹೋದಂತೆ ನಾವು ದುಃಖಕ್ಕೆ ಹತ್ತಿರ ಆಗ್ತೇವೆ, ನೋವಿಗೆ ಹತ್ತಿರ ಆಗ್ತೇವೆ, ಪತನಕ್ಕೆ ಹತ್ತಿರ ಆಗ್ತೇವೆ. ದೇವರು ಅಂದರೆ ಅದೊಂದು ಬೆಳಕು. ಅಲ್ಲಿಂದ ದೂರ ಹೋದಂತೆ ಕತ್ತಲೆಗೆ ಹತ್ತಿರ ಆಗ್ತೇವೆ, ಕತ್ತಲದಲ್ಲಿ ನಾವು ಮುಳುಗ್ತೇವೆ. ಬೇಕಾಯಿತು. ಹಾಗಾಗಿ ನೀವು ಇನ್ನೇನನ್ನು ಬೇಕಾದ್ರೂ ಮರೀರಿ, ದೇವರನ್ನು ಮರಿಬಾರದು. ದೇವರನ್ನು ನೆನಪಿಟ್ಕೊಂಡು ಬದುಕಬೇಕು ಮತ್ತು ಅದಕ್ಕೆ ತಕ್ಕಂತೆ ಬದುಕಬೇಕು, ದೇವರಂತೆ ಬದುಕಬೇಕು. ದೇವತಾ ಮನುಷ್ಯ, ದೇವರಂಥ ಮನುಷ್ಯ ಅಂತ ಅನ್ಸ್ಕೊಳ್ಬೇಕು ನೀವು. ಇದು ತುಂಬ ಮುಖ್ಯ. ಇದನ್ನು ಯಾಕೆ ಇದನ್ನು ಹೇಳ್ತಿದೆ ಅಂದರೆ, ಈ ಗುರುಕುಲವಾಗಲಿ, ಇದನ್ನು ಯಾರು ಸ್ಥಾಪನೆ ಮಾಡಿದ್ರು ಅವರಾಗಲಿ, ಅವ್ರಿಗೇನು ಅಪೇಕ್ಷೆ ಇಲ್ಲ. ಇದು ಸ್ವಾರ್ಥಕ್ಕಾಗಿ ಸ್ಥಾಪನೆ ಆಗಿರುವಂಥ ಸಂಸ್ಥೆ ಅಲ್ಲ. ನಿಮ್ಮಿಂದ ನಾಳೆ ಏನೋ ಬರುವ ನಿರೀಕ್ಷೆ ನಮಗಿಲ್ಲ, ನಮ್ಮನ್ನು ನೆನಪು ಮಾಡೋ ನಿರೀಕ್ಷೆ ಕೂಡ ನಮಗಿಲ್ಲ. ಆದರೆ ಈ ಸಮಾಜದಲ್ಲಿ ನೀವು ಒಳ್ಳೆಯವರಾಗಿ ಬಾಳಬೇಕು, ನಿಜವಾದ ಭಾರತೀಯರಾಗಿ ಬಾಳಬೇಕು. ನೀವು ಭಾರತೀಯ ಸಂಸ್ಕೃತಿಯನ್ನು, ಧರ್ಮವನ್ನು ರಕ್ಷಣೆ ಮಾಡಬೇಕು, ನೀವು ಎತ್ತಿ ಹಿಡಿಬೇಕು ಅನ್ನೋದನ್ನು. ನಾಳೆ ನೀವು ರಾಮನ ಸೈನಿಕರಾಗಿ ಬಾಳಬೇಕು ಹೊರತು ರಾವಣನ ಸೈನಿಕರಾಗಿ ನೀವು ಬಾಳಬಾರ್ದು ಎನ್ನುವಂಥ ಅಪೇಕ್ಷೆ ಇಲ್ಲಿರುವಂಥದ್ದು ಅಂತ. ಇನ್ನು ಒಂದು ಗೋವು ನಿಮ್ಮ ಮಧ್ಯೆ ಇದೆ, ಆಗಿಂದ ಓಡಾಡ್ತಾ ಇದೆ ಗೋವು. ಅದೇನು ಮಾಡೋದಿಲ್ಲ, ನೀವು ಯಾರು ಇದು ಕೂತಲ್ಲಿಂದ ಹೇಳಬೇಕಾಗಿಲ್ಲ, ನೀವು ಕೂತಲ್ಲೇ ಕೂತೀರಿ, ನಿಮಗೆ ಯಾವ ಚಿಕ್ಕ ತೊಂದರೆ ಕೂಡ ಕೊಡೋದಿಲ್ಲ. ಅದಕ್ಕೆ ಗೋವು ಅಂತ ಹೆಸರು. ತುಂಬ ಶ್ರೇಷ್ಠವಾದ ಗೋವು ಅದು, ಸರ್ವಲಕ್ಷಣ ಸಂಪನ್ನವಾಗಿರ್ತಕ್ಕಂಥ ಒಂದು ಗೋವು. ಒಂದು ಉದಾಹರಣೆ ನಿಮಗೆ ಈ ಕ್ಷಣದ್ದು ಕೊಡಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇದನ್ನ ಈ ಸಂದರ್ಭವನ್ನು ಬಳಸ್ಕೊಳ್ತಾ ಇದ್ದೇವೆ. ಈ ಗೋವಿದೆಯಲ್ಲ, ನಾವು ಆಶೀರ್ವಚನ ಮಾಡೋದಕ್ಕಿಂತ ಮೊದಲೇ ಇಲ್ಲಿ ಸಭೆ ನಡೀತಾರ ಹೊತ್ತಲ್ಲಿ ಒಳಗಡೆ ಬಂತು, ಇಲ್ಲೆಲ್ಲ ಓಡಾಡ್ತಾ ಇತ್ತು. ನಿಮ್ಮಲ್ಲಿ ಕೆಲವರು ಎದ್ದು ಆ ಕಡೆ ಈ ಕಡೆ ಹೋದ್ರಿ ಬಂದ್ರಿ, ಕೆಲವರು ಬಾಳೆಹಣ್ಣು ತೊಗೊಂಡೋಗಿ ಕೊಟ್ರಿ, ಎಲ್ಲ ಮಾಡಿದ್ರಿ. ಅದು ಹೊರಗಡೆ ಹೋಗ್ತಾ ಇತ್ತು, ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇತ್ತು. ಮೆಟ್ಟಿಲಿಳಿದು ಹೋಗುವಾಗ ನಾವು ಮನಸ್ಸಿಂದ ಭಾವಿಸೋದು, ಯಾಕಮ್ಮ ಹೋಗ್ತಾ ಇದೀಯ, ಬಾ, ಈ ಸಭೆಗೆ ನೀನು ಬೇಕು, 33 ಕೋಟಿ ದೇವತೆಗಳ ಸಾನ್ನಿಧ್ಯ ನನ್ನಲ್ಲಿದೆ, ಈ ಸಭೆಗೆ ಬೇಕು ಅಂತ. ಆ ಗೋವು ಅಲ್ಲೇ ತಿರುಗಿ ವಾಪಸ್ ಬಂತು. ಈಗ ನಾವು ಹೇಳ್ತಾ ಇರೋದು, ಈಗಿನ ಉದಾಹರಣೆ ಹೇಳ್ತಾ ಇರುವಂಥದ್ದು. ಅಲ್ಲೇ ಅದೇ ಕ್ಷಣದಲ್ಲಿ ಅದು ಒಂದು ಹೆಜ್ಜೆ ಕೂಡ ಮುಂದಿಡಲಿಲ್ಲ ಅಂತ, ಒಂದು ಹೆಜ್ಜೆ ಕೂಡ ಮುಂದಿಡಲಿಲ್ಲ ಅಂತ, ಅಲ್ಲಿಂದಲ್ಲೇ ಹಿಂದಿರುಗಿ ವಾಪಸ್ ಬಂತದು. ಬಂದು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಅಡ್ಡಾಡಿ ಹೊರಡ್ತು. ಮತ್ತೊಮ್ಮೆ ಮನಸ್ಸಲ್ಲಿ ಭಾವಿಸೋದು, ಈಗ ಹೋಗ್ತಾ ಇದೆಯೇ, ತುಂಬ ಒತ್ತಾಯ ಮಾಡೋದಿಲ್ಲ, ನಿನಗೆ ಹಿತ ಇದ್ದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಾ ಅಂತ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಂತು, ಈಗ ನಿಮ್ಮದೇ ಈಗ ತಾನೇ ಇತ್ತು ಇಲ್ಲಿ ಅಂತ. ಇದನ್ನು ಯಾಕೆ ನೆನಪಿಟ್ಕೊಡ್ತಿದ್ದೇವೆ ಅಂದರೆ, ಇದನ್ನು ಶ್ರೀ ಸಂಸ್ಥಾನದ ಪವಾಡ ಅಂತ ನೆನ್ಪಿಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇರುವಂಥದ್ದಲ್ಲ, ಇದು ಗೋವಿನ ಪವಾಡ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಈ ಗುರುಕುಲದಲ್ಲಿ ನೀವು ಏನನ್ನು ಕಲಿಬೇಕು ಅಂದರೆ, ನಮ್ಮ ಸಂಸ್ಕೃತಿ ಕೊಟ್ಟಿರ್ತಕ್ಕಂಥ ಇಂಥ ವಿಷಯಗಳು. ನಮ್ಮ ಸಂಸ್ಕೃತಿ ಏನು ಹೇಳಿದೆ ನಿಮಗೆ, ಗೋವು 33 ಕೋಟಿ ದೇವತೆಗಳ ಆವಾಸ ಸ್ಥಾನ. ಅದು ಪ್ರಾಣಿಯಲ್ಲ, ಅದು ಈ ಸೃಷ್ಟಿಯ ಪ್ರಾಣ. ಅದು ಕೇವಲ ಪ್ರಾಣಿಯಲ್ಲ, ಈ ಸೃಷ್ಟಿಯ, ಈ ಚರಾಚರ ಜಗತ್ತಿನ ಪ್ರಾಣ ಅದು. ಹಾಗಾಗಿ ಗೋವಿನ ಕಿವಿಯಲ್ಲಿ ನಮ್ಮ ಕಷ್ಟಗಳನ್ನ ನಿವೇದನೆ ಮಾಡ್ತಕ್ಕಂಥ ಪದ್ಧತಿ ಇದೆ, ಪರಂಪರೆ ಇದೆ. ಅದೊಂದು ಬರೇ ಪ್ರಾಣಿ ಆದರೆ ಅದ್ರ ಕಿವಿಯಲ್ಲಿ ಯಾಕೆ ನಾವು ನಮ್ಮ ಕಷ್ಟಗಳನ್ನ ನಿವೇದನೆ ಮಾಡಬೇಕು? ಒಳಗಿನಿಂದ ಎಲ್ಲ ದೇವತೆಗಳು ಕೇಳ್ತಾರೆ, ಪರಮಾತ್ಮ ಕೇಳ್ತಾನೆ ಅನ್ನೋ ಕಾರಣಕ್ಕಲ್ವಾ. ಇದು ಕೇವಲ ಯಾವುದೋ ಕಾಲದ ಪುಸ್ತಕದಲ್ಲಿದೆ ಅಂತಂದರೆ ನೀವು ನಂಬೋದು ಹೇಗೆ ಅದನ್ನು? ಅಂದರೆ ಪ್ರತ್ಯಕ್ಷ ನಿದರ್ಶನ ಇದೆ, ನೀವು ಮಾಡಿ ನೋಡ್ಬೋದು. ನೀವು ಭಾವ ಇದ್ದು ತುಂಬ ಶುದ್ಧ ಭಾವದಿಂದ ನೀವು ಮಾತನಾಡಿದರೆ ಸ್ಪಂದಿಸ್ತದೆ ಅದು. ನಮ್ಮದು 100 ಅನುಭವಗಳಿದೆ. ಈಗ ನಿಮ್ಗೆ ಹೇಳಿದ್ವಲ್ಲ, ಇಂಥದ್ದು 100 ಅನುಭವಗಳಿದೆ.
ಒಂದೆರಡಲ್ಲ, ನೂರಾರು ಅನುಭವಗಳಿದೆ. ನಿಮಗೆ ಗೋಬಿಗೆ ಮಾತನಾಡಬೇಕಾದ್ರೆ ಬಾಯಿ ಬೇಕು ಅಂತಿಲ್ಲ. ಕೇವಲ ನಿಮ್ಮ ಹೃದಯದ ಭಾವ ಅಲ್ಲಿ ಹೋಗಿ ತಲುಪಿ ಅಲ್ಲಿಂದ ಪ್ರತಿಕ್ರಿಯೆ ಸಿಗ್ತದೆ, ನಿಮಗೆ ಪ್ರತಿಸ್ಪಂದ ಸಿಗ್ತದೆ ನಿಮಗೆ. ಇದಕ್ಕೆ ಎಷ್ಟು ಉದಾಹರಣೆಗಳು ನಮ್ಮಲ್ಲಿವೆ ಅಂತ. ಯಾಕಿದನ್ನು ನೆನಪು ಮಾಡಿಕೊಂಡು ಅಂದರೆ, ಇಂಥದ್ದನ್ನು ಕಲಿಬೇಕು ಅಂದರೆ ನೀವು ಗುರುಕುಲಕ್ಕೆ ಬರಬೇಕು. ನೀವು ಇನ್ಯಾವುದೋ ಶಾಲೆಗೆ ಹೋದರೆ ಇದನ್ನು ಕಲಿಯೋದಿಲ್ಲ. ನೀವು ಗಣಿತ ಕಲಿಬೋದು, ವಿಜ್ಞಾನ ಕಲಿಬೋದು, ಇಂಗ್ಲೀಷ್ ಕಲಿಬೋದು, ಆದರೆ ಇಂಥ ಸಂಗತಿಗಳನ್ನು ಕಲಿಯೋದಿಲ್ಲ. ಇಂಥ ಸಂಗತಿಗಳು ನಮ್ಮ ಜೀವನಕ್ಕೆ ಬೇಕಾಗುವಂಥದ್ದು, ನಮ್ಮ ಜೀವದ ಉತ್ಕರ್ಷಕ್ಕೆ ಬೇಕಾಗುವಂಥದ್ದು ಇಂಥದ್ದೇ ಅಂತ. ಗೋವಾ ಒಂದು ಉದಾಹರಣೆ. ಗೋವಾ ಹೌದು, ಗಂಗೆ ಹೌದು, ತುಳಸಿ ಹೌದು, ಅಶ್ವತ್ಥ ಹೌದು, ಸಾಲಿಗ್ರಾಮ ಹೌದು, ಶಿವಲಿಂಗ ಹೌದು, ಇಂಥದ್ದೆಲ್ಲ ಏನೆಲ್ಲ ಇದೆ ಅದೆಲ್ಲವೂ ಕೂಡ ಇದೇ ವರ್ಗಕ್ಕೆ ಸೇರಿರುವಂಥದ್ದು. ಹೇಗೆ ಗೋವಿಗೆ ನಮ್ಮ ಅಂತರಂಗದ ನಿವೇದನೆ ಮುಡುತ್ತದೋ ಹಾಗೆ ಒಂದು ಶಿವಲಿಂಗಕ್ಕೂ ಕೂಡ ನಮ್ಮ ಅಂತರಂಗದ ನಿವೇದನೆ ಮುಡುತ್ತದೆ. ಹಾಗೆ ತುಳಸಿಗೂ ಕೂಡ ನಮ್ಮ ಅಂತರಂಗದ ನಿವೇದನೆ ಬಿಡುತ್ತದೆ. ಈ ಸಂಸ್ಕೃತಿಯೇ ಆಗಿದೆ, ಈ ನಮ್ಮ ಸನಾತನ ಧರ್ಮದ ಒಟ್ಟು ನಿರೂಪಣೆಯೇ ಆಗಿದೆ ಅಂತ. ಅದನ್ನು ಹಾಗೆ ನಾವು ಸ್ವೀಕಾರ ಮಾಡಬೇಕು, ಹಾಗೆ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ಅದು ಈ ಗುರುಕುಲದ ವೈಶಿಷ್ಟ್ಯ ಇರುವಂಥದ್ದು, ಈ ಗುರುಕುಲದ ಸಂಸ್ಥಾಪನೆಯ ಉದ್ದೇಶ ಇರುವಂಥದ್ದು. ಅದು ಈ ಸಂಸ್ಕೃತಿಯ ಬಗ್ಗೆ ಒಂದು ಒಲವು, ಪ್ರೇಮ ಮೂಡಿಸುವಂಥದ್ದು. ಒಂದಿಷ್ಟಾದರೂ ತಿಳುವಳಿಕೆಯನ್ನು ಸಂಸ್ಕೃತಿಯ ಬಗ್ಗೆ, ನಮ್ಮ ಧರ್ಮ ಸಂಪ್ರದಾಯ ಪರಂಪರೆಗಳ ಬಗ್ಗೆ ತಿಳುವಳಿಕೆ ಮೂಡಿಸುವಂಥದ್ದು. ಹಾಗಾಗಿ ಇದನ್ನು ಯಾಕೆ ನೆನಪಿಸ್ಕೊಂಡು ಅಂದರೆ, ಒಂದು ಪ್ರೇರಣೆ ನಿಮ್ಮೊಳಗೆ ಏರ್ಪಡಲಿ. ಇಂಥದ್ದಿದೆ, ಇದು ಬರೇ ಪಶು ಅಲ್ಲ. ಹಾಗಾಗಿ ಭಗವದ್ಗೀತೆ ಬರೇ ಪುಸ್ತಕ ಅಲ್ಲ, ವೇದಗಳು ಬರೇ ಅಕ್ಷರ ಸಮೂಹ ಅಲ್ಲ, ವಿದ್ಯೆಗಳು ಮಾಮೂಲಿ ಹೊಟ್ಟೆ ತುಂಬತಕ್ಕಂಥ ಒಂದಷ್ಟು ಸಾಧನಗಳಲ್ಲ. ಅದೆಲ್ಲ ದಿವ್ಯ, ಅದರಲ್ಲೆಲ್ಲ ವಿಜ್ಞಾನ ಇದೆ ಎಂಬುದಕ್ಕೆ ನಾವು ಇದನ್ನು ನೆನಪು ಮಾಡಿಕೊಂಡು, ಹಾಗಾಗಿ ನೀವು ಇಂತಹ ಬದುಕನ್ನು ಬದುಕಬೇಕು. ಸಮಾಜದ ಮಧ್ಯೆ ಹೋಗಿ ಇದನ್ನು ನೀವು ಬೆಳೆಸ್ಕೊಳ್ಬೇಕು, ಸಮಾಜದಲ್ಲಿ ಕೂಡ ಬೆಳೆಸಬೇಕು. ನೀವು ಸಮಾಜದ ಬೆಳಕಾಗಿ ಬಾಳಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಅಪೇಕ್ಷೆ ಪಡುವಂಥದ್ದು. ಹಾಗೆ ನೀವು 10ನೇ ತರಗತಿಯ ಮಕ್ಕಳಿದ್ದೀರಿ, 12ನೇ ತರಗತಿಯ ಮಕ್ಕಳಿದ್ದೀರಿ. ನಾವು ಈ ಕಾರ್ಯಕ್ರಮ ಮಾಡಿದ್ದು ನಿಮ್ಮನ್ನು ಬೀಳ್ಕೊಳ್ಬೇಕು ಅಂತ ಅಲ್ಲ. ನಿಮಗೆ 10ನೇ ತರಗತಿ ಆಯಿತು ಅಂತಷ್ಟೇ ಅರ್ಥ, ಇದಕ್ಕೆ 12ನೇ ತರಗತಿ ಆಯಿತು ಅಂತಷ್ಟೇ ಅರ್ಥ. ಹಾಗಾಗಿ ಬೀಳ್ಕೊಡ್ತಕ್ಕಂಥ ಯೋಚನೆಯಲ್ಲಿ ನಾವಿಲ್ಲ. ನೀವು ಹೋಗಬೇಡಿ ಅಂತ ಹೇಳಲಿಕ್ಕೋಸ್ಕರವಾಗಿ ಕಾರ್ಯಕ್ರಮ ನೀವು ಇಲ್ಲೇ ಇರಬೇಕು. 10ನೇ ತರಗತಿಯವರು 11, 12ನೇ ಇಲ್ಲೇ ಓದಬೇಕು. 12ನೇ ತರಗತಿಯವರು ಹೆಚ್ಚಿನ ಓದನ್ನು, ಬೇರೆ ಎಲ್ಲೂ ಓದಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಅಂಥ ಶಿಕ್ಷಣವನ್ನು ಇಲ್ಲಿದ್ದೇ ನೀವು ಪಡ್ಕೊಳ್ಬೇಕು ಎಂಬುದಾಗಿ ನಮ್ಮ ಅಪೇಕ್ಷೆ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ನಿಮ್ಮನ್ನು ಕಳುಹಿಸ್ಕೊಡ್ಲಿಕ್ಕೆ ಇರುವಂಥ ಕಾರ್ಯಕ್ರಮ ಅಲ್ಲ. ಇದನ್ನು ಸುಮ್ಮನೆ ನಾವು ನಿಮಗೆ ಈ ಒಂದು ಮಾಮೂಲಿ ಒಂದು ಕಾರ್ಯಕ್ರಮದ ಭಾಗವಾಗಿ ಕೆಲವು ಮಾತುಗಳನ್ನ ನೀಡಿದ್ದು ಹೊರತು, ನಮ್ಮದೇ ಮಾತುಗಳು ನಾವೀಗ ಆಡೋದಾದರೆ ನಿಮ್ಮನ್ನು ಕಳಿಸುವ ಮನಸ್ಸು ನಮಗಿಲ್ಲ. ಒಂದು ಮಗುವಿನ ಬೆಳೆ ನಾವು ಇದೇ ಮಾತನ್ನು ಹೇಳಿದಾಗ, ನಿನ್ನನ್ನು ಕಳಿಸೋ ಮನಸ್ಸು ನಮಗಿಲ್ಲ ಅಂತ ಹೇಳಿದಾಗ ನಾನು ಹೋಗೋದೂ ಇಲ್ಲ. ಅದು ಎಷ್ಟು ಜೋರಾಗಿ ಆಕೆ ಹೇಳಿದೋದನ್ನ ಅಂದರೆ ಹೀಗನ್ಬೇಕು ಅನ್ಸತ್ತಿ, ನಾವು ಹೋಗೋದೂ ಇಲ್ಲ ಅಂತ. ನಿಮ್ಮಿಂದ ನಾವು ಅದನ್ನು ನಿರೀಕ್ಷೆ ಮಾಡ್ತೇವೆ ಅಂತ ನಾವು ಯಾವಾಗಲೂ ಒಂದು ಉದಾಹರಣೆ ನೆನ್ಪಡ್ಕೊಳ್ತಾ ಇರ್ತೇವೆ. ಈ ಶಾಲೆಗಳಲ್ಲಿ ಗಂಟೆ ಬಾರಿಸೋದು ಕೊಡಲಿ, ಯಾವ ಗಂಟೆ, 5 ಗಂಟೆಯ ಗಂಟೆ, 4 ಗಂಟೆ ಬಿಡುವ ಗಂಟೆ ಇರ್ತದಲ್ಲ, ಆ ಗಂಟೆ ಬಾರಿಸೋದು ಕೊಡಲಿ ಮಕ್ಕಳು ಓಡಿ ಹೋಗ್ತಾರೆ ಮನೆಗೆ. ಒಂದು ಆವೇಶ ಬಂದಾಗೆ ಶಾಲೆಯಿಂದ ಶುರು ಮಾಡಿದ್ರೆ ಮನೆಯವರೆಗೆ ಹೊಡ್ತಾರಲ್ವ ಮಕ್ಕಳು. ಆದರೆ ಶಾಲೆಗೆ ಹೋಗುವಾಗ ಕಾಲು ಎಳ್ಕೊಂಡು ಹೋಗ್ತಾ ಇರ್ತಾರೆ, ನಿಧಾನ ಹೋಗ್ತಾ ಇರ್ತಾರೆ. ಹೋಗ್ಬೇಕೋ ಬೇಡವೋ ಅನ್ನೋ ಥರ ಆಟ ಆಡ್ತಾ ಮಾಡ್ತಾ ಏನೋ ಮಾತಾಡ್ತಾ ಅಂತೂ ಇಂತೂ ಶಾಲೆಗೆ ಹೋಗಿ ಮುಟ್ತಾರೆ ಅಂತ ಅರ್ಥ ಅಷ್ಟೇ ಅಂತ. ಇನ್ನೇನು ಆರಂಭ ಆಗಬೇಕು ಅನ್ನೋ ಹೊತ್ತಿಗಂತೂ ಹೋಗಿ ಮುಟ್ಟುವಂಥದ್ದು ಅಂತ. ಈಗ ಒಂದು ವೇಳೆ ಅಷ್ಟು ದೂರ ಆವರಣ ಕಾಣ್ತಾ ಇದ್ದಂದ್ರೂ ಕೂಡ ಕೂಡಲೇ ಹೋಗೋದಿಲ್ಲ ಅಂತ, ನಿಧಾನ ಹೋಗ್ತಾರಲ್ಲಿ ಅಂತ. ಹಾಗಲ್ಲ ಅಲ್ವ ನೀವು ಅಂತ. ಯಾಕೆಂದರೆ ಈ ಗುರುಕುಲ ಹಾಗಿಲ್ಲ ಅಲ್ವ ಅಂತ ನಮ್ಮ ಮನಸ್ಸಿನ ಭಾವ ಅಂತ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಕಳುಹಿಸಿಕೊಡುವ ಕಾರ್ಯಕ್ರಮ ಅಲ್ಲ. ನೀವು ಇಲ್ಲೇ ಇರ್ತೀರಿ, ಇಲ್ಲೇ ಮುಂದುವರಿತೀರಿ, ಇಲ್ಲೇ ಮುಂದುವರಿಬೇಕು. ತನ್ಮೂಲಕವಾಗಿ ನಿಮ್ಮ ಜೀವನದ ನಿಜವಾದ ಉತ್ಕರ್ಷ ಬೇರೆ ಎಲ್ಲಿ ಹೋದರೂ ಕೂಡ ನಿಮ್ಗೆ ಅದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಉತ್ಕರ್ಷ ನಿಮ್ಮ ಜೀವನದಲ್ಲಿ ಸಾಧನೆ ಆಗಲಿ ಎಂಬುದಾಗಿ ನಾವು ನಿಮಗೆ ಆಶೀರ್ವಾದ ಮಾಡ್ತೇವೆ. ನೋಡಿ, ಶಿಕ್ಷಕಿ ಆರ್ಯ ಮೀನಾಕ್ಷಿ ಮಾಡಿರ್ತಕ್ಕಂಥ ಈ ಒಂದು ಅಲಂಕಾರ ನೋಡಿ, ಈಗ ತಾನೇ ಅದನ್ನೇ ನಾವು ನೆನಪು ಮಾಡ್ಕೊಡ್ತಾ ಇದ್ವಿ ಅಂತ ಆರಂಭದಲ್ಲಿ ನಾವು ಕೇಳಿದ್ವಿ. ನಮಗೆ ನಮ್ಮ ಸಂಶಯ ಬಂದ್ಬಿಡ್ತು, ನಿಜವಾದ ಗಿಡ ನಿಜವಾದ ಹೂವು ಇದು ಅಂತೆಲ್ಲ ಅನಿಸ್ಬಿಡ್ತು. ಯಾವುದೋ ಹೊಸ ಜಾತಿ ಗಿಡ ಇರಬೇಕು, ಹೀಗೆಲ್ಲ ಹೂ ಬಿಟ್ಟಿದೆ ಅಂತ. ನಿಮ್ಮದು ಅಲ್ಲ ಅನ್ಕೋತಾಯಿತ್ತು. ಯಾವಾಗ ಅಂದರೆ ಆ ಕರವೀರದ ಹೂವು ನೋಡಿದಾಗ ಇದೆಲ್ಲ ಅನ್ಕೋತಾಯಿತ್ತು. ಕರವೀರದ ಹೂವು ಸಾಮಾನ್ಯ ಅದು ನಮ್ಮದು ಇಷ್ಟ ಹತ್ರ ಇರ್ತದಲ್ಲ, ಅದರ
ಅದರ ಪರಿಚಯ ಎಲ್ಲರಿಗೂ ಇರ್ತದೆ, ಹೇಗಿರ್ತದೆ ಅದು ಅಂತ. ಈ ಉಳಿದ ಹೂಗಳು ಹೀಗೆ ಇರಬೇಕು ಅಂತೇನಿಲ್ಲ. ಈ ಹೂವೆಲ್ಲ ಸ್ವಲ್ಪ ಬೇರೆ ಬೇರೆ ರೀತಿಯದ್ದು. ಅದು ಮಾತ್ರ ಅದ್ರ ಗಿಡ ಹೇಗಿರುತ್ತೆ ಅಂತ ಎಲ್ಲರ ಕಡೆ ಗೊತ್ತಿದೆ. ಅದು ನೋಡಿದಾಗ ಈ ಮೀನಾಕ್ಷಿಯ ರಹಸ್ಯ ನಮಗೆ ಗೊತ್ತಾಯಿತು. ಇದು ನಿಜವಾದ್ದಲ್ಲ, ಇದು ಅಲಂಕಾರ ಮಾಡಿದ್ದು ಅಂತ ಗೊತ್ತಾಯಿತು ಅಂತ. ಹಾಗೆ ನೀವು ಈ ಗುರುಕುಲದಲ್ಲಿ ಇದ್ದರೆ ನೀವೇನಾಗ್ತೀರಿ ಅಂದರೆ ಕೊರಡು ಕೂಡ ಕೊನರುವಂತೆ ಮಾಡ್ತೀರಿ. ಒಂದು ಕೊರಡು ಹೂ ಬಿಡ್ಬೋದು, ಕೊರಡು ಕೂಡ ಹೂ ಬಿಡ್ಬೋದು. ಅದು ಹೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಇದು ಹೂ ಬಿಡೋಕ್ಕೆ ಸಾಧ್ಯವೋ? ಇದು ಸಾಧ್ಯ ಇಲ್ಲ ಅಂತ. ಅಲ್ಲಿ ಕೂಡ ಹೂ ಬರ್ಬೋದು. ಹಾಗೆ ಆಗಲಿ, ಹಾಗೆ ನಿಮ್ಮ ಬದುಕು ಬೆಳಲಿ, ಸಮಾಜದಲ್ಲಿ ನೀವು ಹಾಗೆ ಹೂವು ಅರಳಿಸಿ ಅಂತ. ನಮ್ಮ ಧರ್ಮ ಪರಂಪರೆ ಸಂಸ್ಕೃತಿಯ ಹೂವನ್ನು ಅರಳಿಸಿ, ಸುಜೀವನದ ಹೂವನ್ನು ಸಮಾಜದಾದ್ಯಂತ ನೀವು ಆ ರೀತಿಯಲ್ಲಿ ಅರಳಿಸಿ ಎಂಬುದಾಗಿ ನಿಮ್ಮನ್ನು ಆಶೀರ್ವದಿಸ್ತಾ, ನಿಮ್ಮನ್ನು ಸಿದ್ಧಗೊಳಿಸುವಲ್ಲಿ ಶ್ರಮಿಸಿದ ಎಲ್ಲ ಆರ್ಯರಿಗೆ ಮತ್ತು ಇಲ್ಲಿ ಶ್ರಮವಹಿಸಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ, ಇಲ್ಲಿ ಯಾರು ಸೇವೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಮನಸಾರೆ ಮಾಡುವಂಥ ಆಶೀರ್ವಾದಗಳು. ಗುರುಕುಲ ತನ್ನ ಯಾವ ಮೂಲ ಉದ್ದೇಶ ಇದೆಯೋ ಅದಕ್ಕೆ ತಕ್ಕ ರೀತಿಯಲ್ಲಿ ಬೆಳೆದು ಆ ಲಕ್ಷ್ಯವನ್ನು ತಲುಪುವಂತೆ ಆಗಲಿ, ತನ್ಮೂಲಕವಾಗಿ ದೇಶಕ್ಕೆ ಪ್ರಪಂಚಕ್ಕೆ ಆಸ್ತಿ ಆಗುವಂತೆ ಆಗಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ